ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ರೇಮ ಕಾವ್ಯ ಶುಕ್ರವಾರ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಮೊದಲು ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಓಕೆ, ತಡ ಮಾಡಿದ್ರೆ ಪ್ರೇಮ ಕಾವ್ಯ ಏನಾಗುತ್ತೆ ಶುಕ್ರವಾರ ಅಂತ ನೋಡ್ಕೊಂಬಂದ್ಬಿಡೋಣ. ಇಲ್ಲಿ ಸ್ನೇಹ ಉಳ್ ಸೇವೆ ಮಾಡಾಗಿ ಮಣ್ಣು ಮೇಲೆ ಈಗ ಮೆಟ್ಲತ್ತಿ ಹೋಗ್ತಾ ಇದ್ದಾಳೆ ಅಲ್ಲಿ ಗುರೂಜಿನ ಮೀಟ್ ಮಾಡೋಕ್ಕೆ ಅಂತ ಹೇಳಿ. ಹೋಗ್ತಿರ್ಬೇಕಾದ್ರೆ ಅವ್ರ ಗುರೂಜಿ ಅಸಿಸ್ಟೆಂಟ್ ಹೇಳ್ತಾ ಇದ್ದಾರೆ, ನೀವು ಹಿಂಗೆ ಮೆಟ್ಲು ನಡ್ಕೊಂಬರೋದಲ್ಲ, ಒಂದೊಂದು ಮೆಟ್ಲಲ್ಲೂ ಕೂಡ ನೀವು ಮಂಡಿ ಊರಿ ನಡಿಬೇಕು, ಆವಾಗಲೇ ನಿಮಗೆಲ್ಲ ಇದು ಪ್ರಾಪ್ತಿ ಆಗೋದು, ಪುಣ್ಯ ಅಂತ ಹೇಳ್ತಾರೆ. ಅದಕ್ಕೆ ಅವರಪ್ಪ ಇದ್ದವರು, ಏನು ನನ್ನ ಮಗಳು ಮಂಡಿನಲ್ಲಿ ನಡಿಬೇಕಾ, ಏನು ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ, ನಮಗೆ ನೀವು ತುಂಬ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ, ನಾವು ಗುರೂಜಿನ ಮೀಟ್ ಮಾಡೋಕ್ಕೆ ಬಂದಿರೋದು, ನಮಗೆ ಗುರೂಜಿನ ಮೀಟ್ ಮಾಡಿಸ್ಬಿಟ್ರೆ ನಾವು ಇಲ್ಲಿಂದ ಹೊರಟೋಗ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವಳು ವಾಣಿ ಕೂಡ ಡ್ರಾಮಾ ಮಾಡ್ತಾ ಇದ್ದಾಳೆ, ಹೌದೌದು ನೀವು ಗುರೂಜಿನ ಮೀಟ್ ಮಾಡಿಸ್ಬಿಟ್ರೆ ನಾವು ಹೊಂಟೋಗ್ತೀವಿ, ನೀವು ಕೊಡೋ ಕಾಟ ತುಂಬಾ ಜಾಸ್ತಿ ಆಗಿದೆ, ನೀವು ಕೊಡೋದಕ್ಕಿಂತ ಪ್ರೇಮ ದೇವ ಕೊಡ್ತಿದ್ದಿದ್ದು ಕಾಟನೇ ಎಷ್ಟೋ ಪರವಾಗಿಲ್ಲ, ಅದು ಕನ್ನಡಿ ಮೇಲೆ ನೀನೊಂದು ಕೊಲ್ತೀನಿ, ನಿನ್ನ ಗಾಳಿನಲ್ಲಿ ವಿಷ ಸೇರಿಸ್ತೀನಿ, ಊಟನಲ್ಲಿ ವಿಷ ಸೇರಿಸ್ತೀನಿ ಅಂತ ಹೇಳ್ತಾ ಇತ್ತು ಅಷ್ಟೇ. ನೀವು ನೋಡಿದ್ರೆ ಒಂದೊಂದು ಮೆಟ್ಲಿಗೂ ಒಂದೊಂದು ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಸ್ನೇಹ, ಸುಮ್ಮನೆ ಇರು ವಾಣಿ, ನೀನು ಆ ಕನ್ನಡಿ ಮೇಲೆ ಬರೆದಿರೋದನ್ನು ನನಗೆ ನೆನಪಿಸ್ಬೇಡ, ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ನನಗೆ ತುಂಬ ಭಯ ಆಗುತ್ತೆ, ಆ ಪ್ರೇಮ ಇಲ್ಲೇ ಎಲ್ಲೋ ಇರ್ತಾಳೆ. ಇಲ್ಲ ಡ್ಯಾಡಿ, ನಾನು ಮೆಟ್ಲು ಹತ್ತುತ್ತೀನಿ, ಅವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡ್ತೀನಿ, ನನಗಿದ್ರಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ಡ್ಯಾಡಿ ಅಂತ ಹೇಳಿ ಪಾಪ ಅವಳು ಮಂಡಿಗಳಲ್ಲೂ ಕೂಡ ಹತ್ತೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಇವ್ರು 4 ಜನ, ಪ್ರೇಮ, ಕಾವ್ಯ, ಮಹಾದೇವ, ರಾಮು, 4 ಜನನು ಎಂಟರ್ಟೈನ್ಮೆಂಟ್ ತಗೊತಾ ಇರ್ತಾರೆ. ಆವಾಗ ಪ್ರೇಮ ಹೇಳ್ತಾ ಇದ್ದಾಳೆ, ಕಾವ್ಯ ಹೇಳ್ತಾ ಇದ್ದಾಳೆ, ಈ ಸ್ನೇಹನ್ಗೆ ಅಕ್ಕ ನಿನಗೆ ಎಷ್ಟು ಕಣ್ಣೀರು ಹಾಕ್ಸಿದ್ದಾಳೆ, ಒಂದೊಂದು ದಣಿ ಕಣ್ಣೀರಿಗೂ ಈಗ ಒಂದೊಂದು ಮೆಟ್ಲಲ್ಲೂ ಅವಳು ಜೀವನ ಅವಳದು ಸಾಕಾಗಬೇಕು, ಆ ಥರ ಮಾಡಬೇಕು, ಇವತ್ತು ಅವಳಿಗೆ ನರಳಬೇಕು, ಅವಳು ನನ್ನ ಮೆಟ್ಲು ಹತ್ತಬೇಕಾದ್ರೂ ಮಂಡಿಗಾಲಲ್ಲಿ ಅಂತ ಹೇಳ್ತಿರ್ತಾಳೆ. ಆವಾಗ ರಾಮು, ಸರಿ ಸರಿ ನಾವು ನೋಡಿದ್ದು ಸಾಕು, ಇವಾಗ ಎಂಟರ್ಟೈನ್ಮೆಂಟ್ ತೊಗೊಂಡಿದ್ದು, ಮೇಲೋಗಿ ಗುರೂಜಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ. ಈಗ ಇಲ್ಲಿ ಅವಳಿಗೆ ಮಣ್ಣಲ್ಲಿ ಶಾಸ್ತಿ ಮಾಡಿದ್ದಾಯಿತು, ಈಗ ಮಂತ್ರದಲ್ಲಿ ಶಾಸ್ತಿ ಮಾಡೋಣ, ಅಣ್ಣ ನಡಿ ನಾವು ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಮಹಾದೇವ, ಸರಿ ಸರಿ ರಾಮು ನಾವು ಹೋಗೋಣ, ಮಣ್ಣಿನ ಶಾಸ್ತಿ ಮುಗೀತು, ಮಂತ್ರಕ್ಕೆ ಇವಾಗ ಮಾವಿನಕಾಯಿ ಉದುರುತ್ತಲ್ವೋ, ಆದರೆ ಸ್ನೇಹಿನ ಮಾತು ಮಾತ್ರ ನಿಜ ಬಂದೇ ಬರಬೇಕು, ಅವಳು ಏನಕ್ಕೆ ತಳ್ಳುದ್ಲು ಅನ್ನೋದೆಲ್ಲ ನಿಜ ಅವಳು ಬಾಯಿ ಬಿಡಲೇಬೇಕು, ನಡೀರಿ ಅಂತ ಹೇಳಿ ಇವ್ರು 4 ಜನನೂ ಕೂಡ ಅಲ್ಲಿ ಗುರೂಜಿ ಕಡೆ ಬರ್ತಾರೆ. ಇಲ್ಲಿ ಬಂದು ನೋಡಿದ್ರೆ ಗುರೂಜಿ ಇನ್ನೂ ರೆಡಿ ಆಗದೆ ಗಡ್ಡ ತೆಗೆದಿಕ್ಬಿಟ್ಟು ಆ ಗಡ್ಡಕ್ಕೆ ಶೆಕೆ ಬೀಸ್ತಾ ಇರ್ತಾನೆ. ಅದನ್ನು ನೋಡಿದಂಥ ಮಹಾದೇವ ಕೇಳ್ತಾ ಇದ್ದಾನೆ, ಏಯ್ ತಿಂಡ್ರಿ ಏನೋ ಮಾಡ್ತಾ ಇದ್ದಿ, ಇನ್ನು ನೀನು ಗಡ್ಡ ಹಾಕೊಳ್ಳೋ ಫಸ್ಟು ಅಂತ ಹೇಳ್ತಾನೆ. ಆಗ ಅವನು ತಿರುಗಿಬಿಟ್ಟು, ಆಹಾ ಅಣ್ಣ, ಅದು ಮೆಟ್ಲತ್ತಿ ಬಂದ್ಬಿಟ್ವಲ್ಲ, ಶೆಕೆ ಆಗೋಯ್ತು, ಅದಕ್ಕೆ ಗಡ್ಡ ತೆಗೆದು ಶೆಕೆ ಬೀಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು, ಸರಿ ಸರಿ ಇವಾಗ ಗಡ್ಡ ಹಾಕೋ, ಸರಿ ಆಯಿತು ಅಂತ ಹೇಳ್ತಾನೆ. ಆಗ ಕಾವ್ಯ ಹೇಳ್ತಾ ಇದ್ದಾಳೆ, ಸರಿ ಇವಾಗ ನಾವೇನು ಹೇಳ್ಕೊಟ್ಟಿದ್ವಿ ಅಷ್ಟು ಚೆನ್ನಾಗಿ ನೀವು ನಾಟಕ ಮಾಡಬೇಕು, ಇಲ್ಲ ಅಂದರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಗುತ್ತೆ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾ ಇದ್ದಾನೆ, ತಿನ್ರಿ ಗುರೂಜಿ, ಅಲ್ಲ ಅಣ್ಣ, ನನ್ನ ಮೇಲೆ ಈ ಅಕ್ಕನಿಗೆ ಡೌಟ್ ಇದೆ ಅನಿಸುತ್ತೆ, ನನ್ನ ಎಲೆಕ್ಟ್ರಿಸಿಟಿ ಮೇಲೆ ಡೌಟ್ ಇದೆ ಅನಿಸುತ್ತೆ, ನೀನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳೋಣ ಅಂತ ಹೇಳ್ತಾರೆ. ಆಗ ಕಾವ್ಯ ಹೇಳ್ತಿದ್ದಾಳೆ, ಓಹೋ ಇದು ಮಹಾದೇವ್ ಶಿಷ್ಯನೇ ಇರಬೇಕು, ಕೆಪಾಸಿಟಿ ಅನ್ನೋದಕ್ಕೆ ಎಲೆಕ್ಟ್ರಿಸಿಟಿ ಅಂತ ಇದೆ, ಅಯ್ಯೋ ಕರ್ಮ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಗುರೂಜಿ ಅಸಿಸ್ಟೆಂಟ್ ಬಂದು, ಅಯ್ಯೋ ಗುರುಗಳೇ, ಇಲ್ಲಿ ಬಂದರು, ಗಿರಾಕಿಗಳು ಬಂದರು, ಬೇಗ ರೆಡಿಯಾಗಿ ಗೆಟಪ್ ಹಾಕೊಳ್ಳಿ ಅಂತ ಹೇಳಿ ಗೆಟಪ್ ಹಾಕ್ಸ್ತಾರೆ ಗುರೂಜಿಗೆ. ಇವ್ರು 4 ಜನ ಆಚೆ ಹೋಗ್ಬಿಡ್ತಾರೆ, ಪ್ರೇಮ, ಕಾವ್ಯ, ಮಹಾದೇವ ಮತ್ತು ರಾಮು. ಆಚೆ ಹೋಗ್ಬಿಟ್ಟು ಇವಳು ಒಳಗಡೆ ಬರ್ತಾಳೆ, ಸ್ನೇಹ ಇನ್ಸೈಡ್ ಬಂದುಬಿಟ್ಟು, ಅಯ್ಯೋ ಗುರುಗಳೇ, ನನ್ನನ್ನು ಆ ಪ್ರೇಮ ದೆವ್ವದಿಂದ ಕಾಪಾಡಿ ಪ್ಲೀಸ್ ಗುರುಗಳೇ, ನಾನಂತೂ ತುಂಬ ಸುಸ್ತಾಗಿ ಹೋಗಿದ್ದೀನಿ ಆ ದೆವ್ವ ಕಾಟದಿಂದ ಅಂತ ಹೇಳ್ತಾಳೆ. ಆವಾಗ ಗುರೂಜಿ ಅಸಿಸ್ಟೆಂಟ್ ಹೇಳ್ತಾ ಇದ್ದಾನೆ, ಹ್ಞೂ ಗುರುಗಳೇ, ಪಾಪ ಈ ಹುಡುಗಿ ಕಲ್ಯಾಣಿನಲ್ಲಿ ನೀರು ಮುಳುಗಿ ಆ ಮರಳಲ್ಲಿ ಉರುಳು ಸೇವೆ ಮಾಡಿಕೊಂಡು ಅರ್ಧ ಬೆಂದೋಗಿದೆ ಜೀವ, ನಿಮ್ಮ ಪವರ್ನ ತೋರಿಸಿ ಈ ಹುಡುಗಿನ ಕಾಪಾಡಿ ಗುರುಗಳೇ ಅಂತ ಅವನು ಕೂಡ ಹೇಳ್ತಾನೆ. ಇಲ್ಲಿ ಇವ್ರು 4 ಜನ ಆಚೆ ಹೋಗಿ ಕಾವ್ಯ ಅವ್ರಿಗೆ, ಮಹಾದೇವ ಹೇಳ್ತಾ ಇದ್ದಾನೆ, ಕಾವ್ಯ ಅವರೇ, ನಾನಿವಾಗ ಇವಳು ಪಾಪದ ಕೂಡ ತುಂಬ್ತಾ ಇದೆ, ಮನೆಯವ್ರಿಗೆಲ್ಲ ಫೋನ್ ಮಾಡಿ ಕರೆಸ್ಲಾ, ಎಲ್ಲರೂ ಕೂಡ ನೋಡಲಿ ಇವಳು ಏನು ಮಾಡಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ಹೌದೌದು ಮಾಡಿ, ಮನೆಯವ್ರಿಗೆಲ್ಲ ಗೊತ್ತಾಗಲಿ ಇವಳು ಬಾಳೆ ಏನು ಅಂತ ರಾಮು ಹೇಳ್ತಾನೆ. ಹೌದು ಅಣ್ಣ, ಬೇಗ ಮಾಡು, ಅಮ್ಮಂಗೆ ಗೊತ್ತಾಗಬೇಕು ಇವಳು ಮುಖ ಏನು ಅಂತ ಹೇಳಿ ಇವನು ಮನೆಯವ್ರಿಗೆಲ್ಲ ಫೋನ್ ಮಾಡ್ತಾನೆ. ಮಹಾದೇವ ಈ ಪ್ಲೇಸಿಗೆ ಬರಬೇಕು ಅಂತ ಹೇಳಿ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಹೇಳಾದ್ಮೇಲೆ ಇಲ್ಲಿ ಬಂದು ಹೇಳ್ತಾ ಇದ್ದಾನೆ, ಕಾವ್ಯ ಅವರೇ ಎಲ್ಲರನ್ನೂ ಬರೋಕ್ಕೆ ಹೇಳಿದ್ದೀನಿ, ಅಷ್ಟರಲ್ಲಿ ಇವಳು ಸ್ನೇಹ ಏನಾದರೂ ಮಾಡಿ ಬಾಯಿ ಬಿಡಂಗೆ ಮಾಡಬೇಕು ಅಂತ ಹೇಳಿ ಇವ್ರು ಮಾತಾಡ್ಕೊತಾ ಇದ್ದಾರೆ. ಇಲ್ಲಿ ಗುರೂಜಿಯವರು, ಅವಳು ಅಳ್ತಾ ಇರ್ತಾಳೆ, ಸ್ನೇಹ ನೋಡಿ ಶಾಂತಲ್ಲಾಗಳು ಮಗಳೇ, ನೀನು ಅಳ್ಬೇಡ, ನನಗೆ ಗೊತ್ತಾಗ್ತಾ ಇದೆ ನಿನ್ನ ಮೇಲೆ ಯಾವ ಆತ್ಮ ಇದೆ ಅಂತ ನನ್ನ ಜ್ಞಾನ ಹೇಳ್ತಾ ಇದೆ ನನಗೆ, ನಿನ್ನನ್ನು ನಾನು ಕಾಪಾಡ್ತೀನಿ, ನಿನ್ನಲ್ಲಿ ತುಂಬ ತೃಪ್ತವಾಗಿರೋ ಆತ್ಮ ಸೇರ್ಕೊಂಡ್ಬಿಟ್ಟಿದೆ, ಹೋಗಿ ಕುತ್ಕೋ, ಅಲ್ಲಿ ಆ ವೃತ್ತದೊಳಗಡೆ ಕುತ್ಕೊಂಬಿಟ್ರೆ ಯಾವುದೇ ದುಷ್ಟಶಕ್ತಿ ಇದ್ರೂ ಅದನ್ನು ನನ್ನ ಕಡೆ ಬಂದ್ಬಿಡುತ್ತೆ, ಹೋಗು ಕುತ್ಕೋ ಆ ವೃತ್ತದೊಳಗಡೆ ಅಂತ ಹೇಳಿ ಅಲ್ಲೊಂದು ಚಿತ್ರ ಬಿಡಿಸೋ ಥರ ಅದ್ರೊಳಗಡೆ ಕುತ್ಕೊಳ್ಳೋಕೆ ಹೇಳ್ಬಿಟ್ಟು ಅವ್ನು ನಿಂಬೆಹಣ್ಣು ಮಂತ್ರಿಸೋ ಥರ ಮಂತ್ರಿಸ್ತಾ ಇರ್ತಾನೆ. ಅವಳು ಸ್ನೇಹ ಹೋಗಿ ಅಲ್ಲಿ ಕುತ್ಕೊತಾಳೆ. ಆಗ
ಅವರಪ್ಪ ಹೇಳ್ತಿದ್ದಾನೆ ಧನರಾಜು, ಅದು ಗುರುಗಳ ನನ್ನ ಮಗಳು ಸಮಸ್ಯೆ ಏನಂದರೆ ಅಂತಾನೆ. ಆಗ ಅವನು ಕೋಪ ಬಂದು ಸ್ವಾಮೀಜಿಗೆ, ಏಯ್ ನಿಲ್ಲಿಸು, ನನಗೆಲ್ಲ ಗೊತ್ತಾಗ್ತಾ ಇದೆ, ನಿಮ್ಮ ಮಗಳ ಮೇಲೆ ಯಾವುದೋ ಒಂದು ಅತೃಪ್ತ ಆತ್ಮ ಹೋಗಿ ಸೇರ್ಕೊಂಡ್ಬಿಟ್ಟಿದೆ, ಹಂಗಾಗಿ ಅವಳಿಗೆ ಹಿಂಸೆ ಆಗ್ತಾ ಇದೆ, ನನಗೆ ಗೊತ್ತು ಎಲ್ಲ, ನೀನು ಮುಚ್ಚು ಬಾಯಿ ಅಂತ ಹೇಳ್ಬಿಡ್ತಾನೆ. ಅದನ್ನು ಕೇಳಿದಂಥ ವಾಣಿ, ನೋಡಿದ್ರ ಸರ್, ನಾನು ಹೇಳಿಲ್ವಾ ಈ ಗುರೂಜಿ ತುಂಬ ಪವರ್ಫುಲ್ ಅಂತ, ನಿಮ್ಮ ಮಗಳ ಮೇಲಿರೋ ದೆವ್ವ ಅವ್ರಿಗೆ ಗೊತ್ತಾಗೇ ಬಿಡ್ತು ನೋಡಿ ಅಂತ ಹೇಳ್ತಾಳೆ. ಆಗ ಸರಿ ಅಂದ್ಬಿಟ್ಟು ಗುರೂಜಿ, ಇಲ್ಲಿ ತುಂಬ ಇವಾಗ ಒಂದು ದೊಡ್ಡ ಪೂಜೆನೇ ಮಾಡಬೇಕು, ಈ ಆತ್ಮ ಅಷ್ಟು ಈಸಿಯಾಗಿ ಹೋಗಲ್ಲ, ನೀವೆಲ್ಲ ಸ್ವಲ್ಪ ದೂರ ನಿಂತ್ಕೊಳ್ಳಿ ಅಂತ ಅವನ್ನೆಲ್ಲ ದೂರ ಕಳಿಸ್ಬಿಟ್ಟು ಇವನೆದ್ದು ಆ ರಂಗೋಲಿ ಹತ್ರ ಬಂದ್ಬಿಟ್ಟು ಸ್ನೇಹ ಕತ್ತನ್ನ ಇಟ್ಕೊಂಡು ಫುಲ್ಲು ಗರಗರ 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 ತಿರುಗಿಸ್ಬಿಡ್ತಾನೆ. ಅವಳು ಪ್ಲೀಸ್ ಸ್ವಾಮೀಜಿ ನಿಲ್ಲಿಸಿ ಸ್ವಾಮೀಜಿ ನಿಲ್ಲಿಸಿ ಸ್ವಾಮೀಜಿ ಅಂತ ಕಿರ್ಚ್ಕೊತಿದ್ರು ಕೂಡ ಇವನು ಅವಳ ತಲೆನ ಫುಲ್ಲು ತಿರುಗಿಸ್ತಾ ಇರ್ತಾನೆ. ನನಗೆ ಗೊತ್ತಾಗ್ತಾ ಇದೆ ನಿನ್ಗೆ ಹಿಂಸೆ ಆಗ್ತಾ ಇದೆ ಅಂತ, ಆದರೆ ಹಿಂಸೆ ಆಗಿಲ್ಲ ಅಂದರೆ ಆ ದೆವ್ವ ಹೋಗಲ್ಲ ಅಂತ ಹೇಳಿ ಬೂದಿ ತಗೊಂಡು ಬುಷ್ ಅಂತ ಅವನ ತಲೆ ಮೇಲೆ ಇರಿಸ್ಬಿಡ್ತಾನೆ. ಅಯ್ಯೋ ಏನಿತ್ತು ಗುರುಗಳೇ, ನೀವು ಬೂದಿ ತೊಗೊಂಡು ಇರಿಸ್ತಾ ಇದ್ದೀರಾ ನನ್ನ ಮೇಲೆ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಆ ಬೂದಿನ ನೀನು ಅದನ್ನು ಸೇರಿಸಿ ಒಳಗಡೆ ನುಂಗು, ಆ ದೆವ್ವಕ್ಕೆ ಅಸಿಡಿಟಿ ಬರಲಿ, ಅದಾಗದೆ ಆಚೆ ಹೋಗ್ಬಿಡ್ಲಿ, ಅದನ್ನು ನುಂಗ್ಕೊಂಬಿಡು ನೀನು ಅಂತ ಹೇಳ್ತಾ ಇರ್ತಾನೆ. ಅದನ್ನು ಕೇಳಿದಂಥ ಧನರಾಜ್ ಅವರಪ್ಪ, ಇದು ಯಾಕೋ ತುಂಬ ಅತಿ ಆಯಿತು ಅಂತ ಅನ್ನಿಸ್ತಾ ಇದೆ ಗುರುಗಳೇ ನನಗೆ ಅಂತ ಹೇಳ್ತಾನೆ. ಆಗ ಅವನು ಸ್ವಾಮೀಜಿ ಕೋಪ ಮಾಡ್ಕೊಂಡಿರೋರು, ಅದು ಹೋಗ್ತಾ ಇರು, ಇಲ್ಲಿಂದ ಆಚೆ ಹೋಗ್ತಾ ಇರು, ನೀವು ಹಿಂಗೆಲ್ಲ ಮಾತಾಡಿದ್ರೆ ಅದು ಕೈಗೆ ಬಂದಿರೋದು ಬಾಯಿಗೆ ಬರಲ್ಲ, ಆಮೇಲೆ ದೆವ್ವ ಅಂದರೆ ದೆವ್ವ ನಮ್ಮ ಕೈಗೆ ಸಿಗಲ್ಲ, ಅದು ಒಳಗೆ ಸೇರ್ಕೊಂಡ್ಬಿಡ್ತದೆ, ಅದು ರಕ್ತದೊಳಗೆ ಸೇರ್ಕೊಂಡಿದೆ, ಈಗಲೇ ಅವ್ರನ್ನ ಫಸ್ಟ್ ಆಚೆ ಕರ್ಕೊಂಡೋಗಿ ಎಲ್ಲ ಆದಮೇಲೆ ನಾನೇ ಕರಿತೀನಿ ಅಂತ ಹೇಳ್ತಾರೆ. ಇಲ್ಲಿ ಮಹಾದೇವು ಹೆಂಗಮ್ಮ ಕಾವ್ಯ ಸಖತ್ತಾಗಿ ಮಾಡ್ತಾವ್ರಲ್ಲ ನಮ್ಮ ಫ್ರೆಂಡ್ಗಳು, ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆಗ ಪ್ರೇಮ ಹೇಳ್ತಿದ್ದಾಳೆ, ಮಹಾದೇವ್ ಅವರೇ ಸರಿಯಾಗಿ ಕಾಣಿಸ್ಬೇಕಿದ್ದು, ಇನ್ನೂ ಆರಂಭ, ಕೊನೆ ಸಂಜೆ ಅಷ್ಟರಲ್ಲಿ ಅವಳ ಎಲ್ಲ ತಾನಾಗ್ತಾರೆ, ಸತ್ಯ ಬಾಯ್ಬಿಡಬೇಕು, ಹಂಗೆ ಮಾಡಬೇಕು ಅವಳಿಗೆ ಅಂತ ಇವರಲ್ಲಿ ಎಂಟರ್ಟೈನ್ಮೆಂಟ್ ತಗೊತಾ ಇರ್ತಾರೆ. ಅದಾದಮೇಲೆ ಗುರುಗಳು ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಅಲ್ಲಿಕ್ಕಿರೋಂಥ ಬೇವಿನ ಸೊಪ್ಪು ತೊಗೊಂಡು ಈಗ ಬಿಡುತ್ತೆ ನೋಡು ಅಂತ ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಸ್ನೇಹಾಗೆ ಚೆನ್ನಾಗಿ ಬೇವಿನ ಸೊಪ್ಪಲ್ಲಿ ಹೊಡೆದಾಕ್ಬಿಡ್ತಾರೆ. ಅವಳು, ಪ್ಲೀಸ್ ಗುರುಗಳೇ ಬಿಟ್ಬಿಡಿ, ನೀವೇನು ದೆವ್ವ ಬಿಡಿಸ್ತಾ ಇದ್ದೀರಾ, ಇಲ್ಲ ನೀವೇನು ಮನುಷ್ಯರ ಕಟ್ಟಕ್ರ, ಪ್ಲೀಸ್ ನನ್ನನ್ನು ಬಿಟ್ಬಿಡಿ ಅಂದರೂ ಕೂಡ ಅವ್ನು ಬಿಡದೆ ಬೇವಿನ ಸೊಪ್ಪಲ್ಲಿ ಚೆನ್ನಾಗಿ ಹೊಡಿತಾ ಇದ್ದಾನೆ. ಪ್ಲೀಸ್ ಗುರುಗಳೇ ನನ್ನನ್ನು ಬಿಟ್ಬಿಡಿ, ಕೈ ಉರಿ ಅಂತ ಕಿರ್ಚ್ಕೊತಿರ್ತಾಳೆ. ಅದನ್ನು ನೋಡಿದಂಥ ಗುರೂಜಿ ಅಸಿಸ್ಟೆಂಟು, ಅಯ್ಯೋ ಗುರುಗಳೇ ಅಲ್ಲಿ ನೋಡಿ ಅವ್ರ ಮೈ ಮೇಲಿರುವಂಥ ದೆವ್ವಕ್ಕೆ BP ಜಾಸ್ತಿ ಆಗ್ತಾ ಇದೆ, ತಗೊಳ್ಳಿ, ಇದು ಹಿಂಗಾದರೆ ಆಗಲ್ಲ, ಇನ್ನೊಂದು ಸ್ವಲ್ಪ ಸೊಪ್ಪು ತಗೊಳ್ಳಿ ಅಂತ ಎರಡೂ ಕೈಗೂ ಕೂಡ ಬೇವಿನ ಸೊಪ್ಪು ಕೊಡ್ತಾನೆ. ಅವನು ಎರಡೂ ಕೈಲೂ ಬೇವಿನ ಸೊಪ್ಪು ಇಟ್ಕೊಂಡು ಇನ್ನೂ ಚೆನ್ನಾಗಿ ಬಾರಿಸ್ತಾ ಇದ್ದಾನೆ ಸ್ನೇಹಾಗೆ. ಅವಳು ಸಾಕಾಗಿ ಒಡ್ಸ್ಕೊಂಡು, ಅಯ್ಯೋ ಪ್ಲೀಸ್ ನನ್ನನ್ನು ಬಿಟ್ಬಿಡಿ, ನನ್ನ ಮೈ ಮೇಲೆ ಯಾವ ದೆವ್ವನೂ ಇಲ್ಲ, ಬಿಟ್ಬಿಡಿ ಅಂತ ಹೇಳಿ ಅಲ್ಲಿಂದ ಎದ್ದು ಓಡೋಗ್ತಾ ಇದ್ದಾಳೆ. ಅವಳು ಓಡೋಗಿರೋದನ್ನು ನೋಡ್ಬಿಟ್ಟು ಇಲ್ಲಿ ಕಾವ್ಯಾಗೆ ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಏನು ಮಾದೇವ ಇದು, ನಾವು ಪ್ಲಾನ್ ಎಲ್ಲ ಮಾಡಿರೋದು ಉಲ್ಟಾ ಆಗ್ತಾ ಇದೆ, ಅವಳು ಓಡೋಗ್ತಾ ಇದ್ದಾಳೆ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾ ಇದ್ದಾಳೆ, ಮನೆಯವರೆಲ್ಲ ಬಂದ ಏನು ಮಾಡೋದು ನಾವು, ಅಯ್ಯಯ್ಯೋ ಅಂತ ಇರ್ತಾಳೆ. ಅಷ್ಟರಲ್ಲಿ ಪ್ರೇಮ ಹೇಳ್ತಾ ಇದ್ದಾಳೆ, ಏನಿಲ್ಲ ಇದಕ್ಕೆಲ್ಲ ನಾನು ಮತ್ತೆ ಅವಳಾಗವಳೆ ವಾಪಸ್ ಬಂದು ಇಲ್ಲೇ ಕುತ್ಕೋಬೇಕು, ಆ ಥರ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ರಾಮು, ಓಹೋ ಹಂಗಾರೆ ಪ್ಲಾನ್ ಬಿನೂ ರೆಡಿ ಮಾಡಿದ್ಯಾ ನೀನು ಆಲ್ರೆಡಿ ಅಂತ ಹೇಳ್ತಾನೆ. ಆಗ ಅವಳು ಪ್ರೇಮ, ಹೌದು ಪ್ಲಾನ್ ಬಿನೂ ರೆಡಿ ಮಾಡಿದ್ದೀನಿ, ನೋಡ್ತಾ ಇರೋ, ಅವಳಾಗವಳೆಯಲ್ಲಿ ಬಂದು ಕುತ್ಕೊಬೇಕು ಅಂತ ಹೇಳಿ ಅವಳಲ್ಲಿಂದ ಹೊರಡ್ತಾಳೆ. ಸ್ನೇಹ ಅಲ್ಲಿಂದ ಓಡೋಗಿ ಆ ಬೆಟ್ಟದ ಮೇಲೆ ನಿಂತಿರ್ತಾಳೆ. ಅಯ್ಯೋ ಈ ಜಾಗ, ಅವಳು ಬಿದ್ದಿದ್ದಲ್ವ, ಪ್ರೇಮನ ಸಾಯಿಸಿದ್ದಲ್ವ, ನಾನು ಯಾಕೆ ಇಲ್ಲಿಗೆ ಬಂದೆ, ನಾನು ಹೆಂಗೆ ಬಂದೆ, ನಾನು ಏನು ಮಾಡಿದೆ ಅಂತ ಅವಳು ಅಳ್ತಾ ಇರ್ತಾಳೆ. ಅಲ್ಲಿಗೆ ಪ್ರೇಮ ಬಂದು, ಸ್ನೇಹ ಅಂತಾಳೆ. ಅದನ್ನು ಕೇಳಿಸ್ಕೊಂಡು ಇವಳಿಗೆ ಇನ್ನೂ ಫುಲ್ ಮೀಟ್ರ್ ಆಫ್ ಆಗೋಗುತ್ತೆ. ಅಮ್ಮ ನೀನು ಯಾಕೆ ಬಂದೆ ಪ್ರೇಮ ಇಲ್ಲಿಗೆ ಅಂತ ಹೇಳ್ತಾಳೆ. ಆಗ ಪ್ರೇಮ, ನಾನು ಯಾಕೆ ಬಂದೆ, ಈ ಜಾಗ ನೆನಪಿದೆಯಾ ನಿನಗೆ, ನನ್ನನ್ನು ತಳ್ಳಿದ ಜಾಗ, ನಿನ್ನನ್ನು ಸುಮ್ಮನೆ ಬಿಡಲ್ಲ, ನಾನು ರಾಮ್ನೇನು ಇಷ್ಟಪಟ್ಟಿದ್ದಕ್ಕೆ, ನಾನು ರಾಮ್ ಮೇಲೆ ಇಲ್ಲದ ಸಲ್ಲದ ಆರೋಪ ಹೊರಿಸಿ ಜೈಲಿಗೆ ಕಳಿಸಿದ್ದಕ್ಕೆ ನಾನು ಸುಮ್ಮನೆ ಬಿಡಲ್ಲ, ನಿನ್ನನ್ನು ಕೊಲ್ತೀನಿ ನಾನು ಅಂತ ಹೇಳಿ ಅವಳು ಕತ್ನ ಇಟ್ಕೊಂಡ್ಬಿಡ್ತಾಳೆ ಫುಲ್ಲು. ಆಮೇಲೆ ಇದಿಷ್ಟು ಬಂದು ಶುಕ್ರವಾರ ಸಂಚಿಕೆ ಎಪಿಸೋಡು. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರೆ. ಅಲ್ಲಿಗೆ ಪ್ರೇಮ ಹೋಗಿ ಅಪ್ಪ ಅಮ್ಮ ಅಂತ ಎಲ್ಲರೂ ಹೋಗಿ ಹಗ್ ಮಾಡ್ತಾಳೆ. ಅವ್ರು ನೋಡಿ, ಮಗಳೇ ನೀನು ಬದುಕಿದೆಯಾ ಮಗಳೇ ಅಂತ ನೋಡಿ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಆಗ ರಾಮ್ ಹೇಳ್ತಾ ಇದ್ದಾನೆ, ಹೌದು ಪ್ರೇಮ ತಾನೇ ಸಾಯಕ್ಕೆ ಹೋಗಲಿಲ್ಲ, ಹಿಂಗೆ ಸ್ನೇಹ ಸಾಯಿಸಕ್ಕೆ ಹೋಗಿದ್ದು ಅಂತ ಹೇಳಿ ಎಲ್ಲರೂ ಮುಂದೆ ಸತ್ಯನ ಬಯಲು ಮಾಡ್ತಾ ಇದ್ದಾರೆ. ಇದಿಷ್ಟು ಒಂದು ಪ್ರೇಮ ಸಂಚಿಕೆಯ ಎಪಿಸೋಡ್ ಫ್ರೆಂಡ್. ಮತ್ತೆ ನಾಳಿನ ಎಪಿಸೋಡ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.